ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 17/12/2025 ಬುಧವಾರ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಇಂಟರ್ಡೇ ಸ್ಟಾಕ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ನಾಳೆ ಏನಾಗಬಹುದು ಅಂತೇಳಿ. ಸೊ ಫಸ್ಟ್ ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ವಿ, ಏನ್ ಆಯ್ತು ಅಂಡ್ ನಾನು ಏನ್ ಮಾಡ್ದೆ, ಈ ಪಾಯಿಂಟ್ ಆಫ್ ವ್ಯೂ ಕ್ವೆಶನ್ಸ್ ಇರುತ್ತೆ, ಅದನ್ನ ಕ್ಲಾರಿಫೈ ಮಾಡ್ಕೋತೀವಿ. ಫಸ್ಟ್ ಪಾಯಿಂಟ್ ನಂಬರ್ 1 ಇನ್ 5 minutes ಚಾರ್ಟ್. ಲುಕ್ ಹಿಯರ್, ಮಾರ್ಕೆಟ್ ನೋಡ್ಕೊಳ್ಳಿ, ಗ್ಯಾಪ್ ಡೌನ್ ಓಪನ್ ಆದ. ಓಕೆ, ಆಬ್ವಿಯಸ್ಲಿ ಕಣ್ಣಿಗೆ ಕಾಣುತ್ತೆ. ಅಂಡ್ ನಿನ್ನೆ ಕೆಲವು ಲೆವೆಲ್ಗಳನ್ನ ಮಾರ್ಕ್ ಮಾಡಿದೆ, ದಟ್ ಇಸ್ ದಿಸ್. ಓಕೆ, ಆಮೇಲೆ ಮಾರ್ಕೆಟ್ ಮಧ್ಯಾಹ್ನದವರೆಗೂ ಅರೌಂಡ್ 1:30-2 ಗಂಟೆವರೆಗೂ ಒಂದೇ ರೇಂಜಲ್ಲಿ ಇತ್ತು, 25,900. ಓಕೆ, ಅಲ್ಲಿವರೆಗೂ ನೀವೇನ್ ಮಾಡಿದ್ರಿ, ಸ್ಟ್ರಾಂಗಲ್ ಮಾಡಿದ್ವಿ, ಆಪ್ಷನ್ ಸೆಲ್ಲಿಂಗ್ಗೆ ಮಾಡ್ದ. ಬಿಕಾಸ್ ಮಾರ್ಕೆಟ್ ಪೂರ್ತಿ ರೇಂಜ್ ಬೌಂಡ್ ಇತ್ತು, ಅದು ಗೊತ್ತಿತ್ತು. ಬಿಕಾಸ್ ಎಕ್ಸ್ಪೈರ್ ಇತ್ತು, ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಮತ್ತೇನಿರಲಿಲ್ಲ. ಓಕೆ, ಅದಾದ ಮೇಲೆ ಮಾರ್ಕೆಟ್ ನಿಮಗೆ ಇವನ್ ಇನ್ನೂ ಒಂದು ಪೋಸ್ಟ್ ಮಾಡಿದೆ, ದಟ್ ಇಸ್ 25,850 ಕೆಳಗಡೆ ಹೋಗೋದಿಲ್ಲ, ಬಿಕಾಸ್ ಇವತ್ತು ಎಕ್ಸ್ಪೈರ್ ಇದೆ ಅಂತ ಹೇಳಿ. ಓಕೆ, ಇವನ್ ಹೋಗ್ಬೋದು, ಅದು ಇನ್ ಕೇಸ್ ಏನಾದರೂ ಬಹಳ ಬೇಗನೆ ಹೋಯ್ತಂದ್ರೆ ಬಹಳ ಅಷ್ಟು ಕೆಳಗಡೆ ಹೋಗುತ್ತೆ ಅಂತೇಳಿ. ಎನಿವೆ ಕ್ಲೋಸ್ ಅಟ್ 25,850 ಓನ್ಲಿ. 860 ಹತ್ರ ಆಗಿದೆ, ಚೆಕ್ಔಟ್ ಮಾಡ್ಕೋಬಹುದು. ಅಂಡ್ ಇವಾಗ ಮಾರ್ಕೆಟ್ ಯಾವಾಗ ಈ ರೀತಿ ಪೀಕ್ ಮಾಡ್ತಾ ಇತ್ತಲ್ಲ, ಆವಾಗ 26,000 ಲೈಕ್ 25,900 ಕಾಲ್ಗಳನ್ನ ಅರೌಂಡ್ ₹6, ₹7, ₹5 ಸೆಲ್ ಮಾಡಿದ್ದೀನಿ. ಓನ್ಲಿ ಸೆಲ್ಲಿಂಗ್ಗೆ ಇದೆ ಇವತ್ತು, ಯಾವುದೇ ರೀತಿ ಆಪ್ಷನ್ ಬೈಯಿಂಗ್ ಮಾಡಿರಲಿಲ್ಲ. ಓಕೆ, ಸೊ ದಿಸ್ ವಾಸ್ ಅ ಸಮರಿ ಆಫ್ ಅ ಡೇ. ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ, ಅದಕ್ಕೇನು ಮಾಡ್ತೀನಿ, ನಾನು ಎಲ್ಲ ಡ್ರಾಯಿಂಗ್ನ ತೆಗೆದಾಕ್ಬಿಟ್ಟು ಡೇ ಆ್ಯಂಗಲ್ ಬಂದಮೇಲೆ ಮೂವಿಂಗ್ ಎವರೇಜ್ ಮೊದಲು ಹಾಕ್ತೀನಿ, ನೋಡ್ಕೊಳ್ತೀರಿ. ಓಕೆ, ಈ ದಿನ ನೆನಪಿರ್ಬೋದು, ಮುಂಚೆ ನಾನು ಏನು ಮಾತಾಡಿದೆ, 20 ಡೇ ಲೈಕ್ 50 ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ತೊಗೊಂಡಿದ್ದು, 20 ಡೇ ಮೂವಿಂಗ್ ಎವರೇಜ್ ಟಾರ್ಗೆಟ್ ಆಗ್ಬೋದು ಅಂತೇಳಿ. ಆ್ಯಂಡ್ ರೀಚು ಆಯಿತು. ಈಗ ಮಾರ್ಕೆಟಲ್ಲಿ ರಿಜೆಕ್ಟ್ ಆಗಿದ್ದು, ವಾಪಸ್ ಮತ್ತೆ ಸಪೋರ್ಟ್ ತಗೋಬಹುದು ಅಂತ ಅನಿಸ್ತಿರುವ ಜಾಗ 25,790 ಅಥವಾ 25,800. ಅಲ್ಲಿ ನಮಗೆ 50 ಡೇ ಮೂವಿಂಗ್ ಎವರೇಜ್ ಕೂಡ ಇದೆ, ಆ್ಯಂಡ್ ಸೈಕಾಲಜಿಕಲ್ ನಂಬರ್ ಆಫ್ ಸಪೋರ್ಟ್ ಕೂಡ ಇದೆ. ಅದನ್ನು ಡ್ರಾ ಮಾಡೋಣ, ನೀಟಾಗಿ ನೋಡ್ಕೊಳ್ತೀರಿ. 25,800 ಅ ಮೇಜರ್ ಲೆವೆಲ್ ಸಪೋರ್ಟ್. ಓಕೆ, ಎಕ್ಸಾಕ್ಟ್ಲಿ ಮಾರ್ಕ್ ಮಾಡ್ಕೋತೀನಿ, 25,800. ಓಕೆ, ಸೊ ಇದು ಬೇಕಂತ ಮಾಡಿರುವ ಲೆವೆಲ್ ಅಲ್ಲ, ಈವನ್ ಮೂವಿಂಗ್ ಎವರೇಜ್ ಕೂಡ ಇದೆ. ಆ್ಯಂಡ್ ನಿಮ್ಗೆ ಹಿಸ್ಟಾರಿಕಲ್ ಪ್ರೈಸ್ ಆಕ್ಷನ್ ಶೋಕಾಸ್ ಮಾಡ್ತೀನಿ, ಅವರ್ಲಿ ಆ್ಯಂಗಲ್ ಸ್ವಿಚ್ ಮಾಡೋಣ. ಸೊ ಸ್ಮಾಲ್ ಟೈಮ್ ಫ್ರೇಮಲ್ಲಿ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ಯೂಸಿಂಗ್ ದ ರೆಕ್ಟಾಂಗಲ್ ಹಿಯರ್. ನೋಡ್ಕೋತೀರಿ, ಮಾರ್ಕೆಟ್ ಮ್ಯಾಕ್ಸಿಮಮ್ ಈ ಜಾಗದಲ್ಲಿ ಎಕ್ಸಾಕ್ಟ್ಲಿ ಅನ್ಕೋಬೇಕಪ್ಪ ಅಂದರೆ 25,730 25,800 ಒಳಗಡೆ ಒಂದು ಸಪೋರ್ಟ್ ಇದೆ. ಮಾರ್ಕೆಟ್ ನೋಡ್ಕೊಳ್ತೀರಿ, ಪ್ರತಿ ಸಲ ಇಲ್ಲಿ ಬಂದಾಗ ಬೌನ್ಸ್ ಓಕೆ, ಬೌನ್ಸ್ ಓಕೆ, ಆಮೇಲೆ ಫೇಲ್ ಆದರೆ ಸಖತ್ತಾಗೆ ಫೇಲ್ ಆಗಿದೆ. ಓಕೆ, ಬಟ್ ಬೌನ್ಸ್ ಈ ಜಾಗ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಎಕ್ಸಾಕ್ಟ್ಲಿ 25,800 25,730 ಒಳಗಡೆ ಒಂದು ಬಾಯಿಂಗ್ ಏರಿಯಾ ಇದೆ. ಇನ್ ಕೇಸ್ ನಾಳೆ ಮಾರ್ಕೆಟ್ ಇದೇ ರೀತಿ ಆಗ್ಬೋದು, ಲೈಕ್ ವಾಟ್ ಹ್ಯಾಪನ್ ಎಸ್ಟರ್ಡೇ ಅಥವಾ ಅಲ್ಲ ಇದಕ್ಕಿಂತ ಮುಂಚೆ ಏನಾಗಿದೆ ಆ ರೀತಿ. ಓಕೆ, ನಮಗೆ 25,850 ಏನೋ ಕ್ಲೋಸ್ ಆಗಿದೆ, ಮಾರ್ಕೆಟ್ 25,850 ಹತ್ರ ಕ್ಲೋಸ್ ಲೈಕ್ ಓಪನ್ ಆಗ್ತಾ ಕೆಳಗಡೆ ಬಂದು 25,730-40 ಹತ್ರ ಸಪೋರ್ಟ್ ತಗೊಂಡು ಈ ರೀತಿ ರಿವರ್ಸ್ ಆಗ್ಬೋದು. ಇದು ಒನ್ ಆಫ್ ದ ಟ್ರೇಡ್ ಸೆಟಪ್ ಅಂತ ತಿಳ್ಕೊಳ್ತೀರಿ. ವೆರಸ್ ಇದನ್ನು 15 ನಿಮಿಷಕ್ಕೆ ಸ್ವಿಚ್ ಮಾಡಿದ್ದೀನಿ. ಈಗ ಅನಲೈಸ್ ಮಾಡ್ಲಿಕ್ಕೆ ಶುರು ಮಾಡಿ. ಸೊ 15 ನಿಮಿಷದ ಪ್ರಕಾರ ಸ್ವಿಚ್ ಮಾಡಿದ್ದೀನಿ, ನೋಡ್ಕೊಳ್ತೀರಿ. ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ಆ್ಯಂಗಲ್ ಇಂದ ಕೂಡ ಆದರೂ ಈ ಜಾಗ ಬಹಳ ಸ್ಟ್ರಾಂಗ್ ಇದೆ, ಸಪೋರ್ಟಿವ್ ಇದೆ. ಇನ್ ಕೇಸ್ ಈ ಲೆವೆಲ್ನ ನೋಡ್ಕೋಬಹುದು, ಫೇಕ್ ಬ್ರೇಕ್ ಡೌನ್ ತೋರಿಸ್ತಾ ಮಾರ್ಕೆಟ್ ಇಷ್ಟೊಂದು ದೂರ ಬಂದಿದೆ. ಇವಾಗ ಈ ಸಲ ಏನಾದರೂ ಮಾರ್ಕೆಟ್ ಏನಾದರೂ ಈ 25,720 ಲೆವೆಲ್ನ ಫೇಲ್ ಮಾಡಿ ಲೋವರ್ ಹೈ ಕ್ರಿಯೇಟ್ ಮಾಡಿದ್ದೇ ನಿಜ ಆಯಿತು, ಮಾರ್ಕೆಟ್ ಇಸ್ ಹೆಡ್ಡಿಂಗ್ ಟು 25,600 and 500. ಬೋತ್ ಆರ್ ಟಾರ್ಗೆಟ್ ಇಸ್ ಓಕೆ. ಫ್ರೀ ವೇ ಇದೆ, ಆಪ್ಷನ್ ಬೈಯಿಂಗ್, ಈವನ್ ಪೊಸಿಷನ್ ಸೈಜಿಂಗ್ ಕೂಡ ಜಾಸ್ತಿ ಮಾಡ್ಬೋದು. ಓಕೆ, ವೆರಾಸ್ ಮಾರ್ಕೆಟ್ ಇವಾಗ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿದೆ, 25,880 ಓಕೆ, 890 ಈ ರೀತಿ ಓಪನ್ ಆಗಿದೆ. ಆಬ್ವಿಯಸ್ಲಿ ಕೆಲವು ಅದರ್ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡೋಣ, ದಟ್ ಇಸ್ ದಿಸ್ ಒನ್. ಹೌದಾ? ಓಕೆ, ನೋಡ್ಕೊಳ್ತೀರಿ, ಈ ಲೆವೆಲ್ ಅರ್ಲಿಯರ್ ಸಪೋರ್ಟ್, ಆಮೇಲೆ ಫೇಲ್ಯೂರ್, ಅರ್ಲಿಯರ್ ಸಪೋರ್ಟ್, ಮತ್ತೆ ಇವತ್ತು ಫೇಲ್ಯೂರ್. ಸೊ 25,920 ಲೆವೆಲ್ ಏನಾಗತ್ತೆ, ಮೇಜರ್ ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ. ದೋ ಓಪನ್ ಫ್ಲಾಟ್, ಮಾರ್ಕೆಟ್ ಸ್ಟಕ್ ಇಲ್ಲ ಆಗತ್ತೆ. ಸೊ ಹಂಗಾದ್ರೆ ಮಾರ್ಕೆಟ್ ಮೇಲೆಗಡೆ ಹೋಗೋದಿಲ್ವಾ? ಲುಕ್ ಹಿಯರ್, ಇನ್ ಕೇಸ್ 25,920 ಮೇಲೆಗಡೆ ಹೈಯರ್ ಲೋ ಕ್ರಿಯೇಟ್ ಆಯಿತು, ಆಬ್ವಿಯಸ್ಲಿ ದೆನ್ ಯು ಕ್ಯಾನ್ ಥಿಂಕ್ ಸೊ. ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಈ ರೀತಿ ಆಗಿದೆ, 25,920 ಹತ್ರ ದೊಡ್ಡ ರೆಡ್ ಕ್ಯಾಂಡಲ್ ಈ ರೀತಿ ಒಂದು ಪಿನ್ ಆಯಿತು, ಅದೇ ಕ್ಯಾಂಡಲ್ ಉಲ್ಟಾ ಆಯಿತಪ್ಪ ಅಂದರೆ ಮಾರ್ಕೆಟ್ ಗೋ ಡೌನ್.
ಈಸಿ. ಓಕೆ, ಇಲ್ಲ ಸರ್ ಗ್ಯಾಪ್ ಅಪ್ 25 9 30 40 ಈ ರೀತಿ ಆಗಿದೆ, ವೆರಿ ನೈಸ್. ಅರ್ಲಿ ರೆಸಿಸ್ಟೆನ್ಸ್, ಓಕೆ, ಈಗ ಮತ್ತೆ ಸಪೋರ್ಟ್ ಥರ ಕೆಲಸ ಮಾಡುತ್ತೆ. ಒಂದು ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಗ್ಬೋದು, ಅಥವಾ ಹೈ ಬ್ರಾಕಿ ಮೇಲ್ಗಡೆ ಹೋದ್ರೆ 26,000 ನಿಮ್ಮ ಈಸಿ ಟಾರ್ಗೆಟ್. ಓಕೆ, ವೆರಸ್ ಗ್ಯಾಪ್ ಡೌನ್ ಆಗಿ ಇಲ್ಲಿಯೂ ಸಿಕ್ಕರೆ ಇಲ್ಲಿಂದ ಕೂಡ ಬೈಯಿಂಗ್ ಮಾಡಲಿಕ್ಕೆ ಒಂದು ಪ್ರಶಸ್ತ ಅವಕಾಶ ಇದೆ. ಇನ್ ಕೇಸ್ ನೀವು ಸ್ಟ್ರಕ್ಚರ್ಗಳನ್ನ ಲೈಕ್ ನೀಟಾಗಿ ಗುರುತಿಸಿದ್ರೆ, ಸ್ಪೆಷಲಿ ಡಬ್ಲ್ಯೂ ಪ್ಯಾಟರ್ನ್ ಆಗತ್ತಾ, ಲೈಕ್ ಇನ್ವರ್ಟೆಡ್ ಲೈಕ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗತ್ತಾ, ಬುಲಿಶ್ ಎಂಗ್ರಫಿಂಗ್ ಸಿಗುತ್ತಾ, ಹೈಯರ್ ಲೋ ಸಿಗುತ್ತಾ, ಈ ರೀತಿ ಪ್ಯಾಟರ್ನ್ಗಳನ್ನ ಇಲ್ಲಿ ನೋಡ್ಕೋತೀರಿ. ಓಕೆ, ಸೊ ಫ್ರೀ ವೇ ಐಡೆಂಟಿಫೈಡ್ 25 9 20 ಅಬೌವ್, 25 7 30 ಬಿಲೋ. ಅದರ್ವೈಸ್ ಇವೆರಡರ ನಡುವೆ ಬೌಂಡ್ರಿ ಟ್ರೇಡಿಂಗ್ ಮಾಡ್ತಾ ಕುತ್ಕೋಬಹುದು. ಸೆಲ್ಲಿಂಗ್ ಹಿಯರ್, ಬಾಯಿಂಗ್ ಹಿಯರ್, ಬಾಯಿಂಗ್ ಹಿಯರ್, ಸೆಲ್ಲಿಂಗ್ ಹಿಯರ್, ಈ ರೀತಿ ಮಾಡಿದ್ರೆ ಟ್ರೇಡ್ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ಪಾಯಿಂಟ್ ಆಫ್ ವ್ಯೂ. ಸೆನ್ಸೆಕ್ಸ್ ನಮ್ಗೆ ಏನು ಹೇಳ್ಕೊಡುತ್ತೆ? 84,670 ಹತ್ರ ಕ್ಲೋಸ್ ಆಗಿದೆ. ನಿನ್ನೆ ಈ ಲೆವೆಲ್ನ ಮಾರ್ಕ್ ಮಾಡಿದೆ 84,800, ನೆನಪಿರ್ಬೋದು. ಓಕೆ, ಸೊ ಈಗ ಮಾರ್ಕೆಟ್ ಆ ಲೆವೆಲ್ನ ಫೇಲ್ ಮಾಡಿದ್ದು ಇವತ್ತಿನ ಲೋ ಬ್ರೇಕ್ ಆದ್ರೆ, ದಟ್ ಈಸ್ 84,600 ಬ್ರೇಕ್ ಡೌನ್ ಆದ್ರೆ, ಸೊ ಯು ಎಕ್ಸ್ಪೆಕ್ಟ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್, ದಟ್ ಈಸ್ ಹಿಯರ್ 84,400 ಅಥವಾ 84,500 ಅನ್ಕೋಬಹುದು, ಅ ಸೈಕಾಲಜಿಕಲ್ ಟಾರ್ಗೆಟ್. ಓಕೆ, ವೆರಸ್ ಫ್ಲಾಟ್ ಆಗಿ ಓಪನ್ ಆದ್ರೆ, ಸೊ ಆಬ್ವಿಯಸ್ಲಿ ನೀವು ಮಾರ್ಕ್ ಮಾಡಿದಿರಿ 84,800 ಇಂಪಾರ್ಟೆಂಟ್ ಲೆವೆಲ್. ಓಕೆ, ಇದನ್ನ ದಾಟ್ಕೊಂಡ್ಬಿಟ್ಟು ಹೈಯರ್ ಲೋ ಆದ್ರೆ 100% ಥಿಂಕ್ ಮಾಡ್ಬೋದು, ಹೈಯರ್ ಲೋ ಆದ್ರೆ 85,000 ಬರುತ್ತೆ. ಓಕೆ, ಇವನ್ ಗ್ಯಾಪ್ ಅಪ್ ಆಗಿ ಇಲ್ಲಿ ಮಿಡಲ್ ಓಪನ್ ಆಗಿದೆ 84,900. ಸೊ ಆಲ್ರೆಡಿ ಮಾರ್ಕೆಟ್ ಇಷ್ಟೊಂದು ಕ್ರಮಿಸಿದೆ. ಆಮೇಲೆ ಎಷ್ಟು ನಿಮಗೆ ಟಾರ್ಗೆಟ್ ಕೊಡ್ತಾ ಇರುತ್ತೆ. ಪೊಸಿಷನ್ ಸೈಸಿಂಗ್ ಕಮ್ಮಿ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು. ಮಾರ್ಕೆಟ್ನ ಇಲ್ಲಿಂದ ವಾಪಸ್ ಸೆಲ್ಲಿಂಗ್ ಬರುತ್ತಾ, ಟ್ರೇಡ್ ಮಾಡಿ ಬ್ರೇಕ್ ಆಗಿ ಮೇಲೆಗಡೆ ಹೋಗುತ್ತಾ, ನಿಫ್ಟಿ ತರಾನೇ 85,000 ಮೇಲೆ, ಹೌದು 85,300 ನಿಮ್ಮ ಟಾರ್ಗೆಟ್. ಓಕೆ, ಈವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರೂ ಕೂಡ ಲೈಕ್ ಅರೌಂಡ್ 84,500 ಕೊಟ್ಟಿದೆ. ಸೊ ಇಮಿಡಿಯೇಟ್ ವಿ ಆರ್ ಇನ್ ದ ಸಪೋರ್ಟ್. ಸೊ ಸಡನ್ಲಿ ಹೋಗಿ ಇಲ್ಲಿ ರೆಡ್ ಕ್ಯಾಂಡಲ್ ಕಂಡ್ರೂ ಕೂಡ, ಸೊ ಡೋಂಟ್ ಗೋ ಫಾರ್ ದ ಪುಟ್ ಬಾಯಿಂಗ್. ರಾದರ್ ಏನ್ ಮಾಡಿ ಸರ್, ಮಾರ್ಕೆಟ್ 84,400 ಕೆಳಗಡೆ ಲೋವರ್ ಐ ಸ್ಟ್ರಕ್ಚರ್ಗಳು ಕ್ರಿಯೇಟ್ ಆಗ್ತಾ ಇದೆಯಾ, ಅದ್ರ ಜೊತೆಗೆ ರೆಡ್ ಕ್ಯಾಂಡಲ್ ಸ್ಟ್ರಾಂಗ್ ಆಗ್ತಾ ಇದೆ ಅಂದ್ರೆ, ಹಾ ಸರ್ ಪುಟ್ ನಾವು ತಗೋಬಹುದು. ಇಲ್ಲ ಇದ್ರ ಮಧ್ಯ ಇದಕ್ಕಿಂತ ಮುಂಚೆನೆ ಪುಟ್ ಲೈಕ್ ರೆಡ್ ಕ್ಯಾಂಡಲ್ಗಳು ಕಾಣ್ತಾ ಇದೆ, ಪುಟ್ ತಗೋತೀನಿ ಅಂದ್ರೆ ಯೂಶುವಲ್ ಮಾರ್ಕೆಟ್ ಈ ರೀತಿ ಟ್ರಾಪ್ ಕ್ರಿಯೇಟ್ ಮಾಡುತ್ತೆ. ಇಟ್ ವಿಲ್ ಕ್ರಿಯೇಟ್ ಹೈಯರ್ ಲೋ ಅಂಡ್ ಗೋ. ಸೊ ಬಿ ಕೇರ್ಫುಲ್ ಫಾರ್ ಟುಮಾರೋ ಟ್ರೇಡ್. ಅಂಡ್ ಎನಿವೇ ಇದ್ರದ್ದು ಹೆಂಗಿದ್ರು ಗುರುವಾರ ಎಕ್ಸ್ಪೈರ್ ಇದೆ, ನಾಳೆ ನಿಮಗೆ ಇದರದೊಳಗಡೆ ಈಟಾಡಿಕೆ ಕೂಡ ಆಗ್ತಾ ಇರುತ್ತೆ, ಎಂಜಾಯ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆದ್ರೆ. ಓಕೆ, ಡು ಚೆಕ್ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡ್ಕೋತೀರಿ 59,000ಕ್ಕೆ ಬಂದಿದೆ. ಆಲ್ಮೋಸ್ಟ್ ಬಿದ್ದಿರುವ ಫಾಲ್ ಏನಿದೆ ಸರ್ ಅಷ್ಟೊಂದು ಭೀಕರವಾಗಿರಲಿಲ್ಲ, ಅಥವಾ ಸ್ಲೋ ಅಥವಾ ವೆರಿ ಸ್ಮಾರ್ಟ್ ಫಾಲ್ ಇದೆ. ದಟ್ಸ್ ನಾಟ್ ಅ ಬಿಗ್ ಫಾಲ್ ತರ ಇದೆ. ಎಲ್ಲ ಡ್ರಾಯಿಂಗ್ಸ್ನ ತೆಗೆದಾಕ್ಬಿಡ್ತೀನಿ ಅಂಡ್ ನಿಮ್ಮ ಮುಂದೆ ಕೆಲವು ಲೆವೆಲ್ನ ಮತ್ತೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಟುಮಾರೋ. ಓಕೆ, ಸೊ ಈ ಜಾಗ ನೋಡ್ಕೋತೀರಿ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಸಕ್ಸಸ್ಫುಲಿ ಟೆಸ್ಟ್ ಮಾಡ್ತಾ ಇದೆ, ಬಟ್ ಫೇಲ್ ಆಗಿಲ್ಲ. ಯಾವುದು? 58,800. ಓಕೆ, ಅದೇ ರೀತಿ ಮೇಲ್ಗಡೆ ಕೂಡ ಒಂದು ಲೆವೆಲ್ ಇದೆ, ಇಟ್ಸ್ ಅ ಮೇಜರ್ ವ್ಯಾಲ್ಯೂ ಸಪ್ಲೈಸ್ ಅಂದ್ಕೊಳ್ಳಿ 59,500. ಪ್ರತಿ ಸಲ ಮಾರ್ಕೆಟ್ ರಿಜೆಕ್ಷನ್, ಪ್ರತಿ ಸಲ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಸಪೋರ್ಟ್. ಓಕೆ, ಅಂಡ್ ಇವಾಗ ನೋಡ್ಕೋಬಹುದು ಸಪೋರ್ಟ್ ಸ್ಟ್ರಾಂಗ್ ಇದೆ 58,800. ಇವೊಂದು ನಾಳೆ ನಿಮಗೆ ಗ್ಯಾಪ್ ಡೌನ್ ಆಗಿದೆ 58,800 ಹತ್ರ. ಓಕೆ, ವಾಪಸ್ ರೇಂಜ್ ಚೆಕ್ ಮಾಡ್ತೀರಿ ಸರ್, ಆಪ್ಷನ್ ಬೈಯಿಂಗ್ ಸ್ಥಿತಿ ಥಿಂಕ್ ಮಾಡ್ಬೋದು, ನಾಟ್ ಫಾರ್ ಲೈಕ್ ಪುಟ್ ಬೈಯಿಂಗ್ ಹಿಯರ್, ಬಿಕಾಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಮಾಡೋವರೆಗೂ ಆ ರೀತಿ ಥಿಂಕ್ ಮಾಡುವ ಸಾಧ್ಯತೆ ಇಲ್ಲ. ಬಿಕಾಸ್ ಇಲ್ಲಿ ಇದೇ ಜಾಗಗಳಲ್ಲೇ ಮೋಸ್ಟ್ ಆಫ್ ಚಾನ್ಸ್ ನಾವು ರೆಡ್ ಕ್ಯಾಂಡಲ್ ಕಂಡಿರುತ್ತೆ, ಎಂಟ್ರಿ ಪುಟ್ ಮಾಡ್ತೀವಿ, ಮಾರ್ಕೆಟ್ ಸಡನ್ಲಿ ರಿವರ್ಸ್ ಆಗುತ್ತೆ ವಿದೌಟ್ ಲೋವರ್ ಹೈ ಸ್ಟ್ರಕ್ಚರ್. ಸೊ ಅವಾಯ್ಡ್ ಇಟ್. ಇದು ಸಪೋರ್ಟ್ ಇದೆ, ಬೈ ಮಾಡ್ಬೋದು. ವೆರಾಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಅಲ್ಲ ಸರ್, ಬ್ರೇಕ್ ಡೌನ್ ಆಗಿಬಿಟ್ಟೆ, ಗ್ಯಾಪ್ ಡೌನ್ ಜೊತೆನೇ ಬ್ರೇಕ್ ಡೌನ್. ಲೈಕ್ ಎಕ್ಸಾಂಪಲ್ ಈ ಜಾಗ ಸಪೋರ್ಟ್ ಅಂತ ಎಲ್ರಿಗೂ ಗೊತ್ತಿದೆ. ಸ್ಮಾರ್ಟ್ ಮನಿ ಏನ್ ಮಾಡುತ್ತೆ, ಗ್ಯಾಪ್ ಡೌನ್ ಓಪನ್ ಮಾಡುತ್ತೆ 58,700. ಓಕೆ, ಓಪನ್ ಆದ ತಕ್ಷಣನೇ ಮಾರ್ಕೆಟ್ ಒಂದು ಲೋ ಬ್ರೇಕ್ ಆದ್ಮೇಲೆ ಎಂಟ್ರಿ ಆಗ್ಬೋದು, ಅಥವಾ ಲೋವರ್ ಹೈ ಸ್ಟ್ರಕ್ಚರ್ ಎಂಟ್ರಿ ಆದ್ರೆ ನಮ್ಮ ಟಾರ್ಗೆಟ್ಗಳು ಓಪನ್ ಇದೆ 58,000 ಹತ್ರ. ಬಿ ಕೇರ್ಫುಲ್ ಹಿಯರ್, ದಿಸ್ ಇಸ್ ಅ ಮೋಸ್ಟ್ ಕ್ಲಾಸಿಕಲ್ ಟ್ರೇಡ್ ಸೆಟಪ್. ಓಕೆ, ಇದ್ರ ಜೊತೆಗೆ ಮಾರ್ಕೆಟ್ 59,200 ಓಪನ್ ಆಗಿದೆ. ಸೊ ಇಟ್ಸ್ ಅ ರೇಂಜ್ ಬೌಂಡ್ ಆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ಮಿಡಲ್ ಅಲ್ಲಿ ಇದೆ. ಇಲ್ಲ ಮಾರ್ಕೆಟ್ 59,500 ಹತ್ರ ಬಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ರೆ, ಡೂ ಟೇಕ್ ಫಾರ್ ಸೆಲ್ಲಿಂಗ್ ಪ್ಯಾಟರ್ನ್ ಹಿಯರ್. ಓಕೆ, ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇಲ್ಲಿ ಬಂದು ಈ ರೀತಿ ರಿಜೆಕ್ಷನ್ ಆಗ್ಬೋದು, ಇಲ್ಲ ಪ್ರೊವೈಡೆಡ್ ಗ್ಯಾಪ್ ಅಪ್ ಆಗ್ಬೋದು 59,400 500 ಹತ್ರ. ಸೊ ಈ ಜಾಗ ಏನಿದೆ ಸಪ್ಲೈ ಇದೆ, ಯಾವಾಗ ಟ್ರೇಡ್ ಮಾಡ್ತೀರಿ? ಓಕೆ, ಆಬ್ವಿಯಸ್ ಇದನ್ನ ಬ್ರೇಕ್ ಮಾಡಿ ಹೈಯರ್ಲೋ ಆದ್ರೆ, ಇಲ್ಲ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ. ಸೊ ಈಸಿ ಇದೆ ಸಿಸ್ಟಮ್. ಓಕೆ,
ಲೆಟ್ ಅಸ್ ಗೋ ಟು ದ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ಏನು ಕೊಡ್ತಾ ಇದೆ 27,400. ಸೊ ಎಕ್ಸಾಕ್ಟ್ಲಿ ಸಪೋರ್ಟ್ ಅಲ್ಲೇ ಇದೆ. ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಒಂದು ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದ್ರೆ ಹೌದು 27,300 ಒಂದು ಟಾರ್ಗೆಟ್ ಇದೆ, ಅದರ ಕೆಳಗಡೆ ಕೂಡ 27,000 ಹತ್ರ ಟಾರ್ಗೆಟ್ ಇದೆ. ಆ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಲೈಟ್ ಆಗಿ ನರ್ವಸ್ ಇದ್ದಂಗೆ ಕಾಣುತ್ತೆ, ಅಥವಾ ಬಹಳ ದೊಡ್ಡ ಭೀಕರವಾಗಿ ಫಾಲ್ ಅಂತ ಅನಿಸ್ತಾ ಇಲ್ಲ. ಈ ಸೆಲ್ಲಿಂಗ್ ನ ನೋಡಿದ್ರೆ ಈ ಮೊಮೆಂಟಮ್ ಯಾಕೋ ಸ್ಲೋ ಇದೆ. ಪ್ರಾಡೆಡ್ ನಾಳೆ ಮಾರ್ಕೆಟ್ ಎಕ್ಸ್ಟೆನ್ಷನ್ ಕೂಡ ಆಗ್ಬೋದು. 27,350 ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಆದ್ರೆ ಥಿಂಕ್ ಮಾಡ್ತೀರಿ ಮಾರ್ಕೆಟ್ ವಿತ್ ಟ್ರೈಲಿಂಗ್ ಎಸೆಲ್ ಟು ಡೌನ್ ಸೈಡ್ ಹಿಯರ್, ಇಲ್ಲ ಫ್ಲಾಟ್ ಆಗಿದೆ ಅವಾಯ್ಡ್ ಮಾಡ್ತೀರಿ. 27,500 ಹತ್ರ ಸಿಕ್ಕಿದೆ, ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು. 27,500 ದಾಟಿದೆ, ಬೈಯಿಂಗ್ ನ ಥಿಂಕ್ ಮಾಡ್ಬೋದು. ಬರ 27,350 ಹತ್ರ ಇಲ್ಲೇ ನಿಮ್ ಬೈಯಿಂಗ್ ಸ್ಟ್ರಕ್ಚರ್ ಸಿಗ್ತಾ ಇದೆ. ಸೊ ಆಬ್ವಿಯಸ್ಲಿ ಯು ಕ್ಯಾನ್ ಥಿಂಕ್ ಫಾರ್ 27,500 ಮಾರ್ಕೆಟ್ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ 13,750. ಓಕೆ, ಈಗ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದು ಹಾಕಿದ್ರೆ ನೀವು ನೋಡ್ಕೊಳ್ತೀರಿ ಕೆಲವು ಇಂಪಾರ್ಟೆಂಟ್ ಝೋನ್ಗಳನ್ನ. ದಟ್ ಇಸ್ ದಸ್, ಈ ಝೋನ್ ಅಲ್ಲೇ ಮಾರ್ಕೆಟ್ ಬಹಳ ಸಲ ಟೈಮ್ ಪಾಸ್ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ 13,700 ಅನ್ಕೋಬಹುದು. ಓಕೆ, ಅದ್ರ ಜೊತೆಗೆ ಮೇಲ್ಗಡೆಯಿಂದ ಹಾಕ್ತಿರುವ ಪ್ಯಾರಲಲ್ ಟ್ರೆಂಡ್ ಲೈನ್ ಚಾನಲ್. ಸೂಪರ್. ಓಕೆ ಓಕೆ, ಮಾರ್ಕೆಟ್ ಇಲ್ಲೇ ನಮ್ಗೆ ಸಪೋರ್ಟ್ ತಗೊಂಡಿದೆ. ಸೊ ಮ್ಯಾಕ್ಸಿಮಮ್ 13,850. ಓಕೆ, 13,700 ಬ್ರೇಕ್ ಆದ್ರೆ 13,550 ಈಸಿ ಇದೆ. ಸೂಪರ್. ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅನುಭವಿಸ್ತಾ ಇದ್ರಿ. ಡೋಂಟ್ ರ್ಯಾಂಡಮ್ಲಿ ಗೋ ಫಾರ್ ಕಾಲ್ ಬೈಯಿಂಗ್ ಹಿಯರ್. ಇಲ್ಲಿ ಸೆಲ್ಲಿಂಗ್ ರಿಜೆಕ್ಟ್ ಆಗ್ಲಿಕ್ಕೆ ನೋಡಿ ಪುಟ್ ಬೈ ಮಾಡ್ಬೋದು. ಟಾರ್ಗೆಟ್ ಆಫ್ 13,700. ಓಕೆ, ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೂ ಕೂಡ ಲೈಕ್ 13,650 ಆಗಿದೆ. ರೀಟೆಸ್ಟ್ ಆಗಿ ಕೆಳಗಡೆ ಹೋಗ್ಬೋದು 13,550, ಅಥವಾ ಇದನ್ನ ರೀಕ್ಲೇಮ್ ಮಾಡಿ ಸ್ಲೋಲಿ ಸೈಡ್ವೇ ಟು 13,800 ಕೂಡ ಹೋಗ್ಬೋದು. ಸೊ ವ್ಯಾಲ್ಯೂ ಝೋನ್ ಮಾರ್ಕ್ ಮಾಡ್ಕೊಳ್ತೀರಿ 13,850 ಈ ರೀತಿ ಟ್ರೆಂಡ್ ಲೈನ್ ಚಾನಲ್ನ, ಆಮೇಲೆ ಇಂಪಾರ್ಟೆಂಟ್ 13,700ನ, ಆಮೇಲೆ ಕೆಳಗಡೆ ಇರುವ ಇಂಪಾರ್ಟೆಂಟ್ 13,550 ಆಸ್ ಅ ಮೇಜರ್ ಸಪೋರ್ಟ್. ಓಕೆ, ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ರಿ ಅಂದಮೇಲೆ ಲೆಟ್ಸ್ ಗೋ ಟು ದ ಸ್ಟಾಕ್ ಅನಾಲಿಸಿಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಟುಮಾರೋ. ಓಕೆ, ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಚೂಸ್ ಮಾಡಿರೋದು ಪಾಸಿಟಿವ್ ಮೊಮೆಂಟಮ್ ಅಲ್ಲಿ ಇರುವ ಟೈಟನ್. ಸೊ ಲುಕ್ ಅಟ್ ಹಿಯರ್, ಟೈಟನ್ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ದಿಸ್ ಲುಕ್ ಲೈಕ್ ಪ್ರಾಮಿಸಿಂಗ್ ಅಪ್ಸೈಡ್ ಅಂತ ಅನಿಸ್ತಾ ಇದೆ. ಅಂಡ್ ಆಲ್ ಟೈಮ್ ಹೈ ಹೋಗುವ ಸಾಧ್ಯತೆನ ಶೋಕಾಸ್ ಮಾಡುತ್ತೆ ಇಫ್ ಐ ಸ್ವಿಚ್ ಟು ಸೊ ಡೇ ಹೈ. ಓಕೆ, ಲುಕ್ ಅಟ್ ಹಿಯರ್ 3,874 ಆಲ್ ಟೈಮ್ ಹೈ ಇತ್ತು ಮೊದಲಿಗೆ ಬಾರಿಗೆ. ಬ್ರೇಕ್ ಮಾಡಿದ್ಮೇಲೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಲೈಕ್ ಸ್ನೀಕ್ ಡೌನ್ ಆಗಿದ್ದು, ಮತ್ತೆ ಈಗ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಔಟ್ ಆಗಿದೆ. ಈ ಎಲ್ಲ ಆಂಗಲ್ ಇಂದ ಬುಲಿಶ್ ಮೊಮೆಂಟಮ್ ಇರೋದ್ರಿಂದ ಸೊ ಹೈ ಬ್ರೇಕ್ ಆದ್ರೆ 3,950 ಲೆವೆಲ್ ನ ಏನಾದ್ರು ಬ್ರೇಕ್ ಆದ್ರೆ ಅರ್ಲಿ ಲೆವೆಲ್ ರಿಜೆಕ್ಷನ್ಸ್ ನ ಮಾರ್ಕೆಟ್ 4,000 ಅಥವಾ ಮಿಲಿಯನ್ ಲೆವೆಲ್ ನ ಟಾರ್ಗೆಟ್ ಆಗಿ ಕೊಡ್ತಾ ಇದೆ. ಇವನ್ ವಾಲ್ಯೂಮ್ಸ್ ಕೂಡ ಚೆನ್ನಾಗಿದೆ. ಪ್ರೊವೈಡೆಡ್ ನಾಳೆ ಒಂದಿನ ಕಾನ್ಸಲ್ಟೇಷನ್ ಆಗ್ಬೋದು, ಪ್ರೊವೈಡೆಡ್ ಇಲ್ಲ ಬ್ರೇಕ್ ಆದ್ರೆ ಹೈ ಕಂಟಿನ್ಯೂ ಆಗತ್ತೆ. ಡೂ ಟೇಕ್ ಫಾರ್ ಅ ಸ್ವಿಂಗ್ ಟ್ರೇಡ್ ಹಿಯರ್. ಓಕೆ, ಭಾರತೀಯ ಏರ್ಟೆಲ್ ನೋಡ್ಕೊಳ್ತೀರಿ 2,102. ಸೊ ಇದು ಒಂದು ಕೂಡ ಬುಲಿಶ್ ಮೊಮೆಂಟಮ್ ಅಲ್ಲಿ ಇದ್ದದ್ದು. ಮಾರ್ಕೆಟ್ ನಲ್ಲಿ ಸ್ಟ್ರಕ್ಚರ್ಲಿ ಸ್ವಲ್ಪ ಚೇಂಜಸ್ ನ ಕಾಣ್ತಾ ಇದ್ದೀರಿ. ಲುಕ್, ದಿಸ್ ಇಸ್ ಅ ಪಾಯಿಂಟ್. ನಾಳೆ ನಿಮಗೆ ಟಾಪ್ ಬ್ರೇಕ್ ಆದ್ರೆ ಟ್ರೆಂಡ್ ಲೈನ್ ಬ್ರೇಕ್ ಆಗಿರುತ್ತೆ, ಅದ್ರ ಜೊತೆಗೆ ಈ ಲೆವೆಲ್ ಕೂಡ ಬ್ರೇಕ್ ಆಗುತ್ತೆ. 2,100 ಟಾರ್ಗೆಟ್ ಮಾಡ್ತೀರಿ 2,140 ಲೆವೆಲ್ನ. ಓಕೆ, ಲೆಟ್ಸ್ ಗೋ ಟು ದ ಪಾಲಿಸಿ ಬಜಾರ್. ಇಂಟ್ರೆಸ್ಟಿಂಗ್ ಇದೆ ಈ ಫಾಲ್ ನೋಡ್ಬೇಕಾದ್ರೆ. ಸೊ ಒಂದು ಹೊಸ ರೆಗ್ಯುಲೇಷನ್ಸ್ ಬಂತು, ಯಾವ್ದೇನಪ್ಪಾ ಅಂದ್ರೆ ಲೈಕ್ ಇನ್ಶೂರೆನ್ಸ್ ಏಜೆಂಟ್ಸ್ಗಳ ಕಂಟ್ರೋಲ್ನ IRDಗೆ ಹಸ್ತಾಂತರ ಮಾಡ್ತೀನಿ ಅಂತೇಳಿ. ಆ ಪಾಯಿಂಟ್ ಆಫ್ ಇಂದ ಪಾಲಿಸಿ ಬಜಾರ್ ಸ್ವಲ್ಪ ನೆಗೆಟಿವ್ ಆಗಿದೆ, ಸ್ವಲ್ಪ ಅಲ್ಲ ಹೆವಿನೇ ಆಗಿದೆ, ಅರೌಂಡ್ 5.5%. ಸೊ ಇನ್ ದ ಮೀನ್ ಟೈಮ್ ನೆಗೆಟಿವ್ ಇರುವ ಡೇಟಾ ಸ್ಟಾಕ್ಗಳಿವೆ, ಅವನ್ನ ಚೆಕ್ ಮಾಡ್ತಾ ಮಾಡ್ತಾ ಫಂಡಮೆಂಟಲ್ ಆಡ್ ಮಾಡಿ. ಸೊ ಇನ್ ಕೇಸ್ ಏನಾದರೂ ಲೋ ಬ್ರೇಕ್ ಆಗ್ತಾರೆ you do take for a position for sell side for target about first peak number 1775 and second is the edge that is 1700 hatra. So do take this kind of situation with the fundamental trading. and ಇವಾಗ ನ್ಯೂಸ್ ಅಲ್ಲಿ ಕೂಡ ನಡೀತಾ ಇತ್ತು ಲೈವ್ ಅಲ್ಲೇ, ಆವಾಗ ಇದನ್ನ ಕೂಡ ತಗೊಂಡಿದ್ರು ಕೂಡ ಚೆನ್ನಾಗಿತ್ತು ಪುಟ್ ಬೈ ಮಾಡಿದ್ರೆ. ಸೊ ನಾಳೆ ಈ ರೀತಿ ಕೆಳಗಡೆ ಹೋಗ್ಬೇಕಾದ್ರೆ ಕಾಲ್ ರೇಟಿಂಗ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ಸೊ ಹೆಂಗಿದ್ರು ಮಂತ್ಲಿ ಎಕ್ಸ್ಪೈರಿ ಸಿಗುತ್ತೆ. ಸೊ 1900 ಕಾಲ್ ರೇಟಿಂಗ್ ಮಾಡ್ತೀನಿ ಅಂದ್ರೆ 18 ರೂಪಾಯಿ ಇದೆ. ಸೊ ನಾಟ್ ಅ ಸ್ಮಾಲ್ ನಂಬರ್. ಈಸಿಲಿ ಆಪ್ಷನ್ ಸೆಲ್ಲಿಂಗ್ ಇಂದ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಅದನ್ನ ಬಿಟ್ರೆ ಅಪೋಲೋ ಹಾಸ್ಪಿಟಲ್ ನೋಡ್ಕೋತೀರಿ, ಬ್ರೇಕ್ ಡೌನ್ ಆದ್ಮೇಲೆ ರೀಟೆಸ್ಟ್ ತರ ಕಾಣ್ತಾ ಇದ್ದು ಮಾರ್ಕೆಟ್ ವಾಪಸ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಓಕೆ, ನೋಡ್ಕೋತೀರಿ ಈ ಜಾಗ ಅರ್ಲಿಯರ್ ಸಪೋರ್ಟ್ ತರ ಕೆಲಸ ಮಾಡ್ತಾ ಇತ್ತು, ಬ್ರೇಕ್ ಡೌನ್ ಆಗಿದೆ, ಹೈಯರ್ ಲೋ ಸ್ಟ್ರಕ್ಚರ್ ಲೈಕ್ ಲೋವರ್ ಐ ಸ್ಟ್ರಕ್ಚರ್ ಆಗಿದೆ. ಸೊ ಇನ್ ಕೇಸ್ ನಾಳೆ ನಿಮಗೆ ಲೈಕ್ ಇವತ್ತಿನ ಲೋ ಬ್ರೇಕ್ ಆದ್ರೆ 7,000 ಲೆವೆಲ್ ನ ಬ್ರೇಕ್ ಡೌನ್ ಆಗ್ತಾ ಇದ್ರೆ 6,900 ಅಥವಾ ಕೆಳಗಡೆ ಲೆವೆಲ್ ಟಾರ್ಗೆಟ್ ಓಪನ್ ಇದೆ. JSW ಸ್ಟೀಲ್ ಸ್ಪೆಷಲಿ ಮೆಟಲ್ ಸೆಕ್ಟರ್
has fallen with a clear lower structure. ಓಕೆ, ಅದ್ರ ಜೊತೆಗೆ ಅರ್ಲಿಯರ್ ಝೋನ್ಸ್ ಹತ್ರನೇ ಇದೆ 1080. ಅದನ್ನ ಬ್ರೇಕ್ ಆದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಕಾಣ್ತಾ ಇರೋದು 1040 ಹತ್ರ. ಸೊ ಇಟ್ಸ್ ಅ ಬೇರಿಶ್ ಪ್ಯಾಟರ್ನ್. ಗೋ ಫಾರ್ ಸೆಲ್ ಇನ್ ಕೇಸ್ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ. ಇನ್ ಸನ್ ಫಾರ್ಮಾ ನೋಡ್ಕೋತೀರಿ, ಮಾರ್ಕೆಟ್ ಹ್ಯಾಸ್ ಗಿವನ್ ಸ್ವಲ್ಪ ನರ್ವಸ್ನೆಸ್ ಕ್ರಿಯೇಟ್ ಮಾಡಿದ್ದು. ಓಕೆ, ಇದೇ ಆಂಗಲ್ ಇಂದ ನೋಡ್ಕೋತೀರಿ, ಮಾರ್ಕೆಟ್ ಹ್ಯಾಸ್ ಇವನ್ ಕ್ರಿಯೇಟಿಂಗ್ ಅ ಲೋವರ್ ಐ ಸ್ಟ್ರಕ್ಚರ್ಸ್. ಅಂಡ್ ಮಾರ್ಕೆಟ್ ಅಲ್ಲಿ ನೋಡ್ಕೋತೀರಿ, ಇದೊಂದು ಕಾಮನ್ ಏರಿಯಾ ಇದೆ 1780 ಲೆವೆಲ್. ಇದನ್ನ ಮಾರ್ಕೆಟ್ ಏನಾದ್ರು ಫೇಲ್ ಮಾಡಿದ್ರೆ ಎಸ್, ನೀವು ಇದೇ ರೀತಿ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಫಾರ್ ಅ ಟಾರ್ಗೆಟ್ ಅಬೌಟ್ 1700 ಹಿಯರ್. ಓಕೆ, ಈಸಿ ಇದೆ. ಅಂಡ್ ಇವನ್ ಮೇಲ್ಗಡೆಯಿಂದ ಕೂಡ ಪ್ರೆಷರ್ ಬರ್ತಾ ಇದ್ದು ಮಾರ್ಕೆಟ್ ಚಾನ್ಸ್ ಇದೆ, ಯು ಕ್ಯಾನ್ ಸೆಲ್ ಬಿಲೋ 1780. ಓಕೆ, ಸೊ ಈ ರೀತಿ ಕೆಲವು ಇಂಟ್ರಾಡೇ ಸ್ಟಾಕ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ದು. ಅಂಡ್ ಆಬ್ವಿಯಸ್ಲಿ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಪ್ರಾಬ್ಲಮ್ಗಳು ನಡೀತಾ ಇದೆ. ಓಕೆ, ಅದರ ಬಗ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ, ಆವಾಗ ಏನಾಗ್ಬೋದು ಎತ್ತ ಅಂತ ಹೇಳಿ. ಸೊ ಅದು ಶುಕ್ರವಾರ ಬರ್ತಾ ಇದ್ದು, ನಮಗೆ ಈಗಲೇ ಜಾಸ್ತಿ ಮಾರ್ಕೆಟ್ ಅಲ್ಲಿ ಹೆಚ್ಚು ಕಡಿಮೆ ನರ್ವಸ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಇವನ್ ಕ್ರಿಪ್ಟೋ ಮಾರ್ಕೆಟ್ಸ್ ಕೂಡ ಸಾಕಷ್ಟು ಬಿದ್ದಿದ್ದು. ಓಕೆ, ನಿನ್ನೆ ಕೂಡ ಇಲ್ಲೊಂದು ಅಪರ್ಚುನಿಟಿ ಕ್ರಿಯೇಟೆಡ್ ಆಗಿತ್ತು ಅಂಡ್ ಹಾರ್ಡ್ಲಿ ಮಿಸ್ ಆಯ್ತು ಇದು. ಓಕೆ, ಇವನ್ ಕ್ರಿಪ್ಟೋ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೂಡ ಮಾಡಿದ್ದ. ಎನಿವೆ, ಇವತ್ತು ಮತ್ತೆ ಅವಕಾಶ ಸಿಕ್ಕರೆ ನೋಡುವ ಯಾವ ರೀತಿ ಟ್ರೇಡ್ ಆಗ್ತದೆ ಅಂತೇಳಿ. ಸೊ ಫ್ರಮ್ ದ ಕ್ಲೋಸಿಂಗ್ ಚೆಕ್ಔಟ್ ಮಾಡಿದ್ರೆ ಸ್ವಲ್ಪ ಮಾರ್ಕೆಟ್ ಈಗ ರಿಕವರ್ ಆದಂಗೆ ಕಾಣುತ್ತೆ. ಸೊ ಪ್ರೊವೈಡೆಡ್ ನೋಡೋಣ ಯಾವ ರೀತಿ ನಾಳೆ ಓಪನ್ ಆಗುತ್ತೆ ಪ್ರೀ ಮಾರ್ಕೆಟ್ನಲ್ಲಿ. ಚೇಂಜಸ್ ಇದ್ರೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಏನಾದರೂ ನಮಗೆ ಡೌಟ್ಸ್ ಇದ್ರೆ ಅದನ್ನ ಕಮೆಂಟಲ್ಲಿ ಹಾಕ್ತೀರಿ, ವಿಲ್ ಡಿಸ್ಕಸ್ ಇಟ್. ಇಲ್ಲ ನೀವು ವಾಟ್ಸಪ್ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಟ್ಟು, ಅಥವಾ ಫೋನ್ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು